ಬೇಸಿಗೆಯ ರಣಬಿಸಿಲಿನ ಮಧ್ಯೆ ಕೆಂಪು ಕೆಂಪಾದ ಐಸ್ ಕ್ಯಾಂಡಿ ಕಂಡ್ರೆ ಯಾರಿಗೆ ತಾನೇ ತಿನ್ನಬೇಕು ಅನ್ಸಲ್ಲ ಕಣ್ರಿ. ಹಾಗಿದ್ರೆ ನೀವು ಬಾಯಿ ಚಪ್ಪರಿಸಿ ತಿನ್ನುವ ಕ್ಯಾಂಡಿ ಹೇಗೆ ತಯಾರಾಗುತ್ತೆ ಗೊತ್ತಾ? ನೀವು ಐಸ್ ಕ್ರೀಮ್ ಪ್ರಿಯರಾಗಿದ್ದರೆ ಖಂಡಿತವಾಗಿ ಈ ಸ್ಟೋರಿಯನ್ನ ತಪ್ಪದೇ ನೋಡಿ. ಈತನ ಹೆಸರು ಅಜಿತ್ ಅಂತ. ಈತ ಮಾಡ್ತಿರೋ ಘನಂಧಾರಿ ಕೆಲಸ ನೋಡಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅಥಣಿ ತಾಲೂಕಿನ ಕಿರಣಗಿ ಅನ್ನೋ ಗ್ರಾಮ. ಈ ಗ್ರಾಮದಲ್ಲಿ ಅನಧಿಕೃತವಾಗಿ ನಡೆಸಲಾಗ್ತಿರೋ ಐಸ್ ಕ್ರೀಮ್ ಫ್ಯಾಕ್ಟರಿ. ಇಲ್ಲಿ ಮಕ್ಕಳಿಗೆ ಮಾರಕವಾದ ಐಸ್ ಕ್ಯಾಂಡಿಗಳನ್ನು ತಯಾರಿಸಲಾಗುತ್ತದೆ. ಹೀಗೆ ಗಲೀಜಾಗಿರೋ ಕೆಮಿಕಲ್ ಮಿಶ್ರಿತ ಬಣ್ಣ ಹಾಗೂ ಚಾಕೊಲೇಟ್ ಫ್ಲೇವರ್ಗಳನ್ನು ಬಳಸಲಾಗ್ತಿದೆ. ಪಶುಗಳು ತಿನ್ನಲು ಯೋಗ್ಯವಲ್ಲದ ಐಸ್ ಕ್ರೀಮ್ಗಳನ್ನು ಮಕ್ಕಳಿಗೆ ಮಾರಾಟ ಮಾಡಲಾಗುತ್ತಿದೆ. ಹೀಗೆ ತಯಾರಾಗಿರುವಂತಹ ಕೆಂಪು ಕೆಂಪಾದ ಐಸ್ ಕ್ಯಾಂಡಿಗಳು ಕೊಳಚೆ ನೀರಿನಲ್ಲಿ ತಯಾರಾಗುತ್ತೆ ಅಂದರೆ ನಿಜಕ್ಕೂ ದುರಂತ. ಇಷ್ಟಲ್ಲದೆ ತಾಲೂಕಿನ ಹಲವು ಕಡೆಗಳಲ್ಲಿ ಲೈಸೆನ್ಸ್ ಇಲ್ಲದೆ ಐಸ್ ಕ್ರೀಮ್ ತಯಾರಾಗುವ ಕಾರ್ಖಾನೆಗಳು ಇದ್ದರೂ ಸಹಿತ ಆಹಾರ ಸಂರಕ್ಷಣಾ ಅಧಿಕಾರಿಗಳು ಜಾಣ ಕುರುಡರಂತಿರುವುದು ಬೇಸರದ ಸಂಗತಿ. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, BV5 ನ್ಯೂಸ್ ಕನ್ನಡ, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.